ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೀವು ನಿಮ್ಮಮ್ಮನ್ನ ಹುಡುಕ್ಬೇಕು ಅಂತಿರೋದು ಒಳ್ಳೆ ನಿರ್ಧಾರನೇ. ಆದ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾಕಂದ್ರೆ ನಿಮ್ಮಮ್ಮ ಸತ್ತಿದ್ದನ್ನ ನಾನು ವೇದಾಂತ್ ಇಬ್ಬರು ನೋಡಿದೀವಿ. ನಿಮ್ಮಮ್ಮ ಸತ್ತಿದ್ದಾಳೆ ಅಂದ್ಮೇಲೆ ಹೇಗೆ ಹುಡುಕ್ತೀರಾ? ನಿಮ್ಮಮ್ಮ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಹಾಗೊಂದ್ ವೇಳೆ ಸಿಕ್ಕರೆ ಅದೊಂದು ದೊಡ್ಡ ಪವಾಡನೆ. ಎಲ್ರಿಗಿಂತ ಜಾಸ್ತಿ ಖುಷಿ ಪಡೋಳು ನಾನು. ಅತ್ತೆ, ವೈದೇಹಿ ಅತ್ತೆ ಸಿಗ್ತಾರೋ ಸಿಗಲ್ವೋ ಅನ್ನೋದು ಆಮೇಲಿನ ಮಾತು. ಆದ್ರೆ ನೀವು ಇವ್ರಿಗೆಲ್ಲ ತಾಯಿ ಸ್ಥಾನದಲ್ಲಿ ನಿಂತು ನಿಮ್ ಸ್ವಂತ ಮಕ್ಳು ತರ ನೋಡ್ಕೊಂಡಿದ್ದೀರಾ. ಸಮಾಜದಲ್ಲಿ ಗೌರವದಿಂದ ಬದುಕೋದನ್ನ ಹೇಳ್ಕೊಟ್ಟಿದ್ದೀರಾ. ಅದಕ್ಕೆ ನಾನು ಈ ಮನೆ ಸೊಸೆಯಾಗಿ ನಿಮ್ಗಿವತ್ತು ಸನ್ಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದ್ ನಿಮಿಷ ಬಂದೆ ಅತ್ತೆ. ಸುಹಾಸಿನಿ ಅವ್ರೆ, ನಾನಿವತ್ತು ನಮ್ಮ ಹೊಸ ಬೀಗ್ರ ಮನೆಗೆ ಹೋಗಿದ್ದೆ. ಅಂದ್ರೆ ಅದೇ ಅದಿತಿ ಮನೆಗೆ. ಓ ಹೌದಾ? ಏನ್ ಸಮಾಚಾರ? ಅದಿತಿ ಇವಾಗ ಮುಂಚೆ ತರ ಬಿಹೇವ್ ಮಾಡ್ತಿಲ್ಲ. ನನ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾಳೆ, ಸಲ್ಗೆಯಿಂದ ನಡ್ಕೋತಿದ್ದಾಳೆ, ನನಗ್ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದಾಳೆ. ಇವತ್ತು ನಮ್ ಫ್ಯಾಮಿಲಿ ಬಗ್ಗೆ ಎಲ್ಲ ವಿಚಾರಿಸಿದ್ಲು. ನಿಮ್ಗೆ ಯಾವ ಕಲರ್ ಸೀರೆ ಇಷ್ಟ ಅಂತ ಕೇಳಿದಕ್ಕೆ ನಿಮ್ಗೆ ಯಾವ್ದು ಇಷ್ಟನೋ ಅದೇ ಇಷ್ಟ ಅಂತ ಹೇಳಿದ್ಲು. ನೀವು ಹೇಳಿದ್ದು ಕರೆಕ್ಟ್. ಅದಿತಿ ಇವಾಗ ಬದಲಾಗಿದ್ದಾಳೆ, ನಿಧಾನಕ್ಕೆ ನನ್ ರೂಟಿಗೆ ಬರ್ತಿದ್ದಾಳೆ. ಮೋಸ್ಟ್ಲಿ ಇವಾಗ ಅವಳಿಗೆ ನನ್ ಮೇಲೆ ನಂಬಿಕೆ ಬರೋಕ್ ಶುರುವಾಗಿದೆ ಅನ್ಸುತ್ತೆ. ಮತ್ತೆ ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ನನ್ನ ಹತ್ರ ಸರಿಯಾಗಿ ಬಿಹೇವ್ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ದೆ. ಆಗ ಅವಳು ಅದೇ ತರ ಬಿಹೇವ್ ಮಾಡ್ತಿದ್ಲು, ಅದಕ್ಕೆ ನಿಮ್ಮ ಹತ್ರ ಹಾಗೆ ಹೇಳಿದ್ದೆ. ಸರಿ ಬಿಡು, ನಾನು ಮಾತಾಡಿ ಎಲ್ಲ ಸರಿ ಮಾಡಿದ್ದೀನಿ. ಇನ್ ಮುಂದೆ ನಿನ್ ಜೊತೆ ಪ್ರೀತಿಯಿಂದ ನಡ್ಕೊಳ್ತಾಳೆ, ನೀನ್ ಹೇಳ್ದ ಕೇಳ್ತಾಳೆ. ನನ್ಗೂ ಹಾಗೆ ಅನಿಸ್ತಿದೆ. ಹೇಗೂ ನಾಡಿದ್ದು ಎಂಗೇಜ್ಮೆಂಟ್ ಇದೆಯಲ್ಲ, ಎಂಗೇಜ್ಮೆಂಟ್ ಮುಗಿತಿದ್ದಾಗೆ ಮದುವೆ ಡೇಟ್ ಫಿಕ್ಸ್ ಮಾಡಿಸ್ಬಿಡಿ. ಮುರಿದು ಹೋಗೋ ಮದ್ವೆಗೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನಿಧಾನಕ್ಕೆ ಮಾಡ್ಸಿದ್ರೆ ಆಯ್ತು ಬಿಡು. ನಾನು ಅರ್ಜೆಂಟ್ ಮಾಡ್ತಿರೋದು ಮದುವೆ ಮಾಡ್ಕೊಂಡು ಅವಳ ಜೊತೆ ಸಂಸಾರ ಮಾಡಕ್ಕಲ್ಲ, ಟಾರ್ಗೆಟ್ ನ ಅಚೀವ್ ಮಾಡಕ್ಕೆ. ನನ್ ಮೊದ್ಲು ಆ ಧ್ರುವನ್ನ ಮುಗಿಸ್ಬೇಕು. ಅವನ್ನ ಮುಗಿಸೋವರೆಗೂ ನಂಗೆ ಸಮಾಧಾನ ಆಗಲ್ಲ. ಅವನ್ನ ಮುಗಿಸ್ಬೇಕು ಅಂತಂದ್ರೆ ಆ ಅದಿತಿ ಜೊತೆ ಮದುವೆ ಆಗ್ಬೇಕು. ಅಲ್ಲಿವರೆಗೂ ಅವನೇನು ಮಾಡಕ್ಕಾಗಲ್ಲ. ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಬದಲು ಆದಷ್ಟು ಬೇಗ ಮದುವೆ ಮಾಡಿಸಿ ಅವನ್ ತಿಥಿಗೆ ರೆಡಿ ಮಾಡ್ಕೊಳ್ಳಿ. ನಿನ್ ಪ್ರಾಬ್ಲಮ್ ನಂಗೆ ಅರ್ಥ ಆಗತ್ತೆ. ನಾನು ಎಲ್ಲದಕ್ಕೂ ಅನುಕೂಲ ಮಾಡ್ಕೊಡ್ತೀನಿ. ಅವನನ್ನ ಮುಗಿಸೋದಕ್ಕೆ ಪ್ಲಾನ್ ರೆಡಿ ಮಾಡ್ಕೊ. ಸರಿ, ನಾಡಿದ್ದು ಬರ್ತೀವಿ. ಇದೊಂದು ಆಧಾರ್ ಕಾರ್ಡು.
ಅಣ್ಣ ಇದರಿಂದ ಸಿಕ್ತು ನಿಮ್ಗೆ? ಅವನ್ ಮನೇಲಿ ಸಿಕ್ತು. ನೀನ್ ಈ ಆಧಾರ್ ಕಾರ್ಡ್ನ ಅಬ್ಸರ್ವ್ ಮಾಡಿದ್ಯಾ? ಅವ್ನ ಅದಿತಿಗೆ ಹೇಳಿರೋ ಸರ್ ನೇಮು ಇಲ್ಲಿರೋ ಸರ್ ನೇಮು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ. ಹ್ಞೂ ಅದ್ಯಾ, ಎರಡು ಬೇರೆ ಬೇರೆನೇ ಇದೆ. ಇದರಲ್ಲೇ ಗೊತ್ತಾಗ್ತಿದೆ ಸಮಥಿಂಗ್ ಇಸ್ ರಾಂಗ್. ನಂಗೆ ಯಾಕೋ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅದ್ರಲ್ಲಿ ಬೇರೆ ನಾಳೆನೇ ಎಂಗೇಜ್ಮೆಂಟು. ನಾವೇನಾದ್ರೂ ಅದಿತಿನ ಇವನ್ ಜೊತೆ ಕೊಟ್ಟು ಮದ್ವೆ ಮಾಡ್ಸಿದ್ರೆ ಅಲ್ಲಿಗೆಲ್ಲ ಮುಗ್ದೋಗುತ್ತೆ ಕಣೋ. ಚಿಕ್ಕತೆ ಬೇರೆ ಏನು ಹಿಂದೆ ಮುಂದೆ ನೋಡ್ದೆ ಪಕ್ಕ ಮದುವೆ ಮಾಡಿಸ್ಕೊಟ್ಬಿಡ್ತಾರೆ. ಅಷ್ಟು ಒಳಗಡೆ ನಾವಿನ್ ಸತ್ಯನ ಎಲ್ಲರ ಮುಂದೆ ಬಯಲ್ ಮಾಡ್ಬೇಕು. ಹೌದು, ಅತ್ತೆ ಹಾಗೆ ಮಾಡ್ತಾರೆ. ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ ಅಣ್ಣ. ಇವನ್ ಬಗ್ಗೆ ಆದಷ್ಟು ಬೇಗ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ಇವನ್ ಎಂತನೊಂದು ತಿಳ್ಕೋಬೇಕು. ಇವನ್ ಅಕ್ಕಪಕ್ಕದ ಮನೆ, ಇವನ್ ಕೆಲಸ ಮಾಡೋ ಜಾಗ ಅದೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು. ನಮಗೆ ಜಾಸ್ತಿ ಟೈಮ್ ಇಲ್ಲ ಕಣೋ. ಇವತ್ತೊಂದೇ ದಿನ ಇರೋದು. ಏನೇ ಮಾಡಿದ್ರು ಇವತ್ತೊಂದೇ ದಿನ ಹೊರಡೆ ಮಾಡಬೇಕು. ಅಣ್ಣ ಇದು ನಿನ್ನ ಹತ್ರ ಮಾತ್ರ ಸಾಧ್ಯ. ಪ್ಲೀಸ್ ಏನಾದರೂ ಮಾಡೋ. ಡೋಂಟ್ ವರಿ ಅದ್ಯಾ. ಅದಿತಿ ಮೇಲೆ ನಿನಗೆ ಎಷ್ಟು ಕನ್ಸರ್ನ್ ಇದೆಯೋ ನನಗೂ ಅಷ್ಟೇ ಇದೆ. ಅವ್ನು ಯಾರು ಅಂತ ಆದಷ್ಟು ಬೇಗನೆ ಪತ್ತೆ ಹಚ್ತೀನಿ. ಎಲ್ಲ ಸರಿ ಹೋಗುತ್ತೆ. ಒಂದು ನಿಮಿಷ. ಹಲೋ ಕಾಂತ. ಇದೇನ್ ಸರ್ ಹಿಂಗ್ ಕೇಳ್ತಾ ಇದ್ದೀರಾ? ಡಾಕ್ಟರ್ ತೇಜಸ್ ಅಂದ್ರೆ ಈ ಹಾಸ್ಪಿಟಲ್ಗೆ ತುಂಬಾ ಫೇಮಸ್. ಅವರು ಫೇಮಸ್ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ತೇಜಸ್ ಅಂದ್ರೆ ಯಾರ್ ಬೇಕಿದ್ರು ಹೇಳ್ತಾರೆ. ಹೌದಾ? ಹಾಗಿದ್ರೆ ಅವ್ರಿಲ್ಲೇ ನಾ ಕೆಲಸ ಮಾಡ್ತಿರೋದು? ಅಯ್ಯೋ ಸರ್, ಅವ್ರು ಇಲ್ಲೇ ಕೆಲಸ ಮಾಡೋದು. ಬಡವರು ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ದುಡ್ಡೇ ತಗೊಳಲ್ಲ ನೋಡಿ. ಅದು ಈಗಿನ ಕಾಲದಲ್ಲಿ ಇಂಥ ಒಳ್ಳೆ ಡಾಕ್ಟರ್ ಎಲ್ಲಾದ್ರೂ ಇರ್ತಾರ ಸರ್? ಆದ್ರೆ ನಿಮ್ ರಿಸೆಪ್ಷನಿಸ್ಟ್ ತೇಜಸ್ ಅನ್ನೋ ಹೆಸರಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರು. ಅಯ್ಯೋ ಅದಾ, ರಿಸೆಪ್ಷನಿಸ್ಟ್ ನೆನ್ನೆ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ಅವ್ರಿಗಷ್ಟೇನ್ ಗೊತ್ತಿಲ್ಲ. ಡಾಕ್ಟರ್ ತೇಜಸ್ಸು ಇಷ್ಟಾಗಿ ನೆನ್ನೆ ರಜಾ ಹಾಕಿದ್ರಲ್ವಾ, ಅದಕ್ಕೆ ರಿಸೆಪ್ಷನಿಸ್ಟ್ ಆಗಿ ಹೇಳಿದ್ದಾರೆ ಅಷ್ಟೇ. ನಾನಿನ್ ಬರ್ತೀನಿ. ಇವನ್ನ ನಂಬೇಡಿ ಚೋಟ ಬಾಸ್. ಇಲ್ಲಿ ಏನೋ ರಹಸ್ಯ ಅಡಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅಲ್ಲ, ರಿಸೆಪ್ಷನಿಸ್ಟ್ ಹೊಸಬ್ಳಾಗಿರ್ಬೋದು, ಆದ್ರೆ ಈ ಹಾಸ್ಪಿಟಲ್ ಯಾವ ಡಾಕ್ಟರ್ ವರ್ಕ್ ಮಾಡ್ತಾರೆ ಅಂತ ಅವಳಿಗೆ ಗೊತ್ತಿರುತ್ತೆ. ಅದು ಅಲ್ಲದೆ ನೇಮ್ ಬೋರ್ಡ್ ಅಲ್ಲಿ ತೇಜಸ್ ಅನ್ನೋ ಹೆಸರಿಲ್ಲ ಅಂತ ಹೇಳಿದ್ರಿ. ಇವನು ಇಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ರೆ ನೇಮ್ ಬೋರ್ಡ್ ಅಲ್ಲಿ ಇವನ್ ಹೆಸರು ಯಾಕಿಲ್ಲ? ಹಾಗಂತೀರಾ? ಹ್ಞೂ ಬಾಸ್. ಒಳಗಡೆ ನೋಡಿದ್ರೆ ತೇಜಸ್ ಅನ್ನೋ ಡಾಕ್ಟ್ರೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇವನ್ ಯಾವನೋ ನಾವ್ ಇರೋ ಕಡೆನೆ ಬಂದು ತೇಜಸ್ಸು ತುಂಬಾ ಒಳ್ಳೆ ಡಾಕ್ಟ್ರು, ಹಾರ್ಟ್ ಸ್ಪೆಷಲಿಸ್ಟು, ಅದು ಇದು ಅಂತೆಲ್ಲ ನಮ್ಮ ಹತ್ರನೇ ಬೂಚಿ ಬಿಡ್ತಾನೆ. ಆಯ್ತಾ? ಬಜಾರಿ ಸೆಲ್ಫಿ ತಗೊಳ್ಳೋ ಜಾಗನ ಗಣಪತಿ ತೊಗೊಳಕ್ ಬರೋರ್ಗೆ ಡಿಸ್ಟರ್ಬ್ ಆಗಲ್ವಾ? ಇದೇನ ಅಷ್ಟು ಬೇಗ ಪ್ಲೇಟ್ ಚೇಂಜ್ ಮಾಡ್ತಿದ್ಯಾ? ನೀನ್ ಇಕೋ ಫ್ರೆಂಡ್ಲಿ ಗಣೇಶ ಬೇಕು ಅಂದಾಗ ನಾನೇನಾದ್ರೂ ಮಾತಾಡಿದ್ನಾ? ಇಲ್ಲ ತಾನೆ? ಹೆಂಡತಿ ಮಾತ್ರ ಗಂಡಂದ್ರು ಮಾತು ಕೇಳ್ಬೇಕು ಅಂತ ಏನಿಲ್ಲ. ಗಂಡಂದ್ರು ಹೆಂಡತಿ ಮಾತನ್ನ ಕೇಳ್ಬೇಕಾಗತ್ತೆ. ಗೊತ್ತಾಯ್ತಾ? ಅಮ್ಮ ಬಜಾರಿ, ರೋಡಲ್ಲಿ ನಿಂತ್ಕೊಂಡು ಸಿಂಕ್ ಕ್ರಿಯೇಟ್ ಮಾಡ್ಬೇಡ. ಬಾ ತಗೊಳ್ಳೋಣ. ಸಮಾಧಾನ ಆಯ್ತಾ? ಆದ್ರೂ ನಾನ್ ಸೆಲೆಕ್ಟ್ ಮಾಡಿರೋ ಗಣಪತಿ ನೀನ್ ಸೆಲೆಕ್ಟ್ ಮಾಡಿರೋ ಗಣಪತಿಗಿಂತ ತುಂಬಾ ಚೆನ್ನಾಗಿದೆ. ಆಯ್ತು ಸರ್, ನೀವು ಸೆಲೆಕ್ಟ್ ಮಾಡಿರೋ ಗಣಪತಿನೇ ತುಂಬಾ ಚೆನ್ನಾಗಿದೆ. ಸರಿ, ನಾನು ದುಡ್ಡು ಪೇ ಮಾಡಿ ಬರ್ತೀನಿ. ತಗೊಂಡು ಮನೆಗೆ ಹೋಗೋಣ. ಕಾಂತ, ಏನ್ರಿ ಮಾಡ್ತಿದ್ದೀರಾ? ಬಾಸ್, ಅದು ಡೈರೆಕ್ಟ್ ಆಗಿ ಇಷ್ಟ ಹತ್ರದಿಂದ ಡೈವ್ ಹಾಕ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು.
ನೀವು ನಿಮ್ಮ ಆಸೆಗಳು ಪ್ಲೀಸ್ ಇವತ್ತೊಂದ್ ದಿವಸ ಸ್ಟ್ರಿಕ್ಟ್ ಆಗಿರ್ಬೇಡಿ, ನನ್ನ ಫ್ರೀ ಆಗಿರಕ್ ಬಿಟ್ಬಿಡಿ. ಶ್ರೀಕಾಂತ ಜೈಕಾರ ಹಾಕ್ರಿ. ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಮಂಗಳ ಮೂರ್ತಿ. ಒಂದ್ ನಿಮಿಷ. ತಾವೇನ್ ಮಾಡ್ತಾ ಇದೀರಾ ಇಲ್ಲಿ? ಅಮ್ಮ ಅಪ್ಪಂಗೋಸ್ಕರ ವೇಟ್ ಮಾಡ್ತಿದ್ದೀನಿ ಅದಕ್ಕೆ. ಇವಾಗಷ್ಟೇ ಮಾತಾಡ್ದೆ. 10 minutes ಆನ್ ದ ವೇ, ಬರ್ತಾ ಇದಾರೆ. ನೀನ್ ಬಾ. ಹ್ಞೂ ಅದಕ್ಕೆ ಅವರು ಬರ್ಲಿ, ಇವತ್ತು ಆದಿತ್ಯ ಎಂಗೇಜ್ಮೆಂಟ್ ಬೇರೆ ಅಲ್ವಾ, ಅದಕ್ಕೆ. ಓ, ಅದಕ್ಕೆ ಅವ್ರಿಗೆ ಮನೆ ದಾರಿ ಗೊತ್ತಾಗಲ್ವಾ? ಹಂಗಲ್ಲ ಅದಕ್ಕೆ. ಅಮ್ಮು ಮದ್ವೆ ಆದ್ಮೇಲೆ ಫಸ್ಟ್ ಚೌತಿ ದೇವ್ರ ಮನೆ ಮುಂದೆ ದೀಪ ಹಚ್ಚಿ ರೆಡಿ ಮಾಡ್ಬೇಕು. ಬಾ ನೀನು. ಅದಕ್ಕೆ ಇರಿ 5 ನಿಮಿಷ. ಅಮ್ಮು ಬಾ. ಅಮ್ಮ, ಅಪ್ಪ, ಅಂಜು, ಅದಿತಿ, ವೈ ನಿಮ್ಗೆ ಕಾಯ್ತಿದ್ರು. ಎಲ್ರು ಹೇಗಿದ್ದೀರಾ? ನಾವೆಲ್ಲರೂ ಸೂಪರ್ ಅಮ್ಮ. ನೀವು ಬರೋವಾಗ ಏನೋ ತೊಂದರೆ ಆಗ್ಲಿಲ್ಲ ತಾನೆ? ಏನು ತೊಂದರೆ ಇಲ್ಲ ಕಂದ, ಅದೇ ಬರೋದು ಸ್ವಲ್ಪ ತಡ ಆಯ್ತು ಅನ್ಸುತ್ತೆ. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಲೇಟ್ ಆಗೇ ಆಗುತ್ತಪ್ಪ. ಆಗ ಹುಡುಗನ ಕಡೆಯವ್ರು ಬರೋಕಿನ ಮುಂಚೆ ಬಂದಿದ್ದೀರಲ್ವಾ, ಪರವಾಗಿಲ್ಲ ಬನ್ನಿ. ಅದಕ್ಕೆ ಏನು ಟೆನ್ಷನ್ ಮಾಡ್ಕೋಬೇಡ, ಇನ್ನೂ ಟೈಮ್ ಇದೆ. ನಿಂಗೆ ಎಲ್ಲ ಗೊತ್ತಾಗತ್ತೆ. ಇವಾಗ ಬಾ ಒಳಗಡೆ. ಸರಿ ಅದಕ್ಕೆ. ಅಪ್ಪ, ಅಮ್ಮ, ಬನ್ನಿ ಒಳಗೆ ಹೋಗೋಣ. ಗಣಪತಿ ಪೂಜೆ ಮುಗಿಸಿ ಗಣಿ ಕಡೆಯವ್ರು ಬಂದ ಮೇಲೆ ಶಾಸ್ತ್ರನ ಮುಂದುವರ್ಸೋಣ. ಅಲ್ಲ, ಇವತ್ತು ಹಬ್ಬ ಬೇರೆ ಇದೆ, ಜೊತೆಗೆ ನಿಶ್ಚಿತಾರ್ಥನೂ ಇಟ್ಕೊಂಡಿದೀವಿ. ತುಂಬಾ ತೊಂದರೆ ಆಗುತ್ತೇನೋ? ಗಣೇಶ, ನಾನೇನ್ ಆಗ್ಬಾರ್ದು ಅಂತಿದ್ನೋ ಅದೇ ಆಗ್ತಿದೆ. ಈಗ ನನ್ನನ್ನ ನೀನೇ ಕಾಪಾಡ್ಬೇಕು. ನನ್ ಧ್ರುವ ಬೇಕು ಗಣೇಶ. ಇವನ್ ಜೊತೆ ನನ್ ಮುಂದಿನ ಜೀವನ ಅಂತಾದ್ರೆ ನಂಗ ಜೀವನನೇ ಬೇಕಾಗಿಲ್ಲ. ನೀನೇ ಕಾಪಾಡ್ಬೇಕು. ಅಪ್ಪ, ನಿಮ್ಮ ಮನ್ಸಲಾಗ ಏನು ಯೋಚನೆ ಮಾಡ್ಬೇಡಿ. ಅಂದ್ರೆ ಅವ್ನ್ ಸ್ವಲ್ಪ ದಿನನಾದ್ರೂ ಡಾಕ್ಟರ್ ಆಗಿ ವರ್ಕ್ ಮಾಡಿದಾನ? ಅವ್ನ್ ಪ್ರಾಕ್ಟೀಸ್ ಮಾಡುವಾಗ ಅವನ ಹತ್ರ ಇದ್ದಿದ್ದ ಪೇಷಂಟ್ಸ್ ಗತಿ ಏನು? ಪಾಪ ಅವರೆಲ್ಲ ನತಾದೃಷ್ಟವರು. ಎಲ್ಲೋ ಒಂದ್ ಕಡೆ ಕ್ಲಿನಿಕ್ ಇಟ್ಕೊಂಡಿದ್ನಂತೆ, ಅಲ್ಲೂ ಕೂಡ ಸರಿಯಾಗಿ ಕೆಲಸ ಮಾಡದೆ ಬಂದಿರೋ ಪೇಷಂಟ್ಗಳ ಜೊತೆ ಮಿಸ್ಬಿಹೇವ್ ಮಾಡಿ ಅದು ಕ್ಲೋಸ್ ಆಯ್ತಂತೆ. ಅಷ್ಟೇ ಅಲ್ಲ, ನೆಗ್ಲಿಜೆನ್ಸಿ ಕೇಸ್ ಮೇಲೆ ಜೈಲು ಕೂಡ ಹೋಗಿ ಬಂದಿದ್ದಾನೆ. ಅದಾದ್ಮೇಲೆ ಅವನ ಲೈಸೆನ್ಸ್ ಕಟ್ ಆಗಿತ್ತು. 3 ವರ್ಷ ಅವನ್ನ ಸಸ್ಪೆನ್ಷನ್ ಇಟ್ಟಿದ್ದಾರೆ. ನೀವು ಅವನ್ ಮಾತ್ರ ಜೈಲ್ಗೆ ಹೋಗಿ ಬಂದಿದ್ದಾನೆ ಅನ್ಕೋಬೇಡಿ. ಅವ್ರ ಅಪ್ಪ ಅಮ್ಮ ಕೂಡ ಈಗಲೂ ಯಾವ್ದೋ ಕೇಸ್ ಮೇಲೆ ಜೈಲಲ್ಲೇ ಇದ್ದಾರೆ. ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡೇ ಸರಿ ಇಲ್ಲ, ಎಲ್ಲ ಕ್ರಿಮಿನಲ್ಗಳು. ಡಾಕ್ಟರ್, ಏನ್ ಹೇಳ್ತಿದ್ದೀರಾ? ಅವನ ಅಪ್ಪ ಅಮ್ಮನೂ ಜೈಲಲ್ಲಿದ್ದಾರಾ? ಎಸ್ ವಿಕ್ರಾಂತ್ ತುಂಬಾ ವರ್ಷದಿಂದ ಅವರು ಜೈಲಲ್ಲೇ ಇದ್ದಾರೆ. ಸದ್ಯಕ್ಕೆ ಅವ್ರ ಆಚೆ ಬರೋ ಲಕ್ಷಣಗಳೇ ಇಲ್ಲ. ಅಂದಾಗೆ ಡಾಕ್ಟರ್, ಅವ್ರ ಅಪ್ಪ ಅಮ್ಮನ ಹೆಸರು ಏನು ಅಂತ ತಿಳ್ಕೊಬೋದಾ? ಶೋರ್ ವಿಕ್ರಾಂತ್. ತೇಜಸ್ ಹೆಸರು ತೇಜಸ್ವಿ ಚಂದ್ರವಂಶಿ ಅಂತ. ಅವ್ರ ತಂದೆ ಹೆಸರು ಬೆಟ್ಟಪ್ಪ ಅಂತ. ಚಂದ್ರವಂಶಿ ಅನ್ನೋದು ಅವರ ಮನೆತನದ ಹೆಸರು.
ಶ್ರೀಕಾಂತ, ಮೊದಲು ಈ ವಿಷಯನ ಅಗ್ರಜಂಗೆ ಹೇಳ್ಬೇಕು, ಇಲ್ಲ ಅಂದ್ರೆ ಎಂಗೇಜ್ಮೆಂಟ್ ಆಗ್ಬಿಡುತ್ತೆ ಅಲ್ಲಿ. ಛೋಟಾ ಬಾಸ್, ಒಂದ್ ನಿಮಿಷ ನನ್ ಮಾತು ಕೇಳಿ. ನೀವು ಹೇಳಿದ ತಕ್ಷಣ ಬಡ ಬಾಸು ನಿಮ್ ಮಾತನ್ನ ನಂಬಿಡ್ತಾರ? ಅವರು ಪ್ರೂಫ್ ಇಲ್ದೆ ಯಾವ್ದನ್ನು ನಂಬಲ್ಲ ಅಂತ ನಿಮ್ಗೆ ಗೊತ್ತು ತಾನೆ. ಹಾಗಂತ ಸುಮ್ನಿರಕ್ಕಾಗಲ್ಲ ಕಾಂತ. ಸ್ವಲ್ಪ ಲೇಟ್ ಆದ್ರೂ ಅವನ ಜೊತೆ ಅದಿತಿದ್ದು ಎಂಗೇಜ್ಮೆಂಟ್ ಆಗ್ಬಿಡುತ್ತೆ. ಅಯ್ಯೋ ಛೋಟಾ ಬಾಸ್, ಬಡ ಬಾಸು ನಿಮ್ ಮಾತನ್ನ ನಂಬಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಅವರು ಪರಿ ಅಮ್ಮಂಗೆ ಮಾತು ಕೊಟ್ಟಿದ್ದಾರೆ, ನಿಮ್ ಮಗಳು ಮದುವೆನ ನಾನೇ ಖುದ್ದಾಗಿ ಮುಂದೆ ನಿಂತು ನಡೆಸ್ಕೊಡ್ತೀನಿ ಅಂತ. ಈಗೇನಾದ್ರೂ ಪ್ರೂಫ್ ಇಲ್ದೆ ಎಂಗೇಜ್ಮೆಂಟ್ ನಿಲ್ಸಕ್ ಹೋದ್ರೆ ನಿಮ್ ಜೊತೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಹಾಗಾದ್ರೆ ಏನ್ ಮಾಡೋದು ಅಂತೀರಾ ಇವಾಗ? ಫೋನ್ ಮಾಡೋದಕ್ಕಿಂತ ಪ್ರೂಫ್ ತಗೊಂಡು ಡೈರೆಕ್ಟ್ ಆಗಿ ಹೋಗಿ ಅವ್ರಿಗೆ ತೋರ್ಸೋದೇ ಒಳ್ಳೇದು ಅನ್ನಿಸ್ತದೆ. ನಾವು ಹೋಗೋಷ್ಟರಲ್ಲಿ ಅಲ್ಲಿ ಎಂಗೇಜ್ಮೆಂಟ್ ಆಗೋಗಿದ್ರೆ? ಹಾ ಕಾಂತ, ಆದ್ಯಂಗ್ ಕಾಲ್ ಮಾಡಿ ಎಂಗೇಜ್ಮೆಂಟ್ ಬಗ್ಗೆ ಏನಾದ್ರೂ ಹೇಳಿ ಸ್ವಲ್ಪ ಮ್ಯಾನೇಜ್ ಮಾಡು ಅಂತ ಹೇಳೋಣ, ಅಥವಾ ಅಗ್ರಜಂಗೆ ಏನಾದ್ರೂ ಹೇಳಿ ಎಂಗೇಜ್ಮೆಂಟ್ ನ ಅಲ್ಲೇ ನಿಲ್ಸಕ್ ಹೇಳೋಣ. ಯಾವ್ದಕ್ಕೂ ಮೊದಲು ಕಾಲ್ ಮಾಡಿ ಛೋಟಾ ಬಾಸ್. ಸಾರ್ಥಕ್, ಸಾರ್ಥಕ್. ಸ್ವಿಚ್ ಆಫ್. ಎಕ್ಸ್ಟೆನ್ಷನ್ ಅಲ್ಲಿ ಚಾರ್ಜ್ ಹಾಕೋದೇ ಮರ್ತೋಯ್ತು. ಕನೆಕ್ಟ್ ಆಗ್ತಿಲ್ಲ. ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವೆಲ್ಲ? ಎಲ್ಲರೂ ಸೌಖ್ಯ. ಗುರುಗಳೇ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿ. ತುಂಬಾ ಸಂತೋಷನಪ್ಪ. ಸರ್, ಜರ್ನಿ ಹೇಗಿತ್ತು? ಏನು ತೊಂದರೆ ಆಗಿರಲ್ವಾ? ಆರಾಮಾಗಿತ್ತ? ಏನು ತೊಂದರೆ ಆಗಿಲ್ಲ, ಆರಾಮಾಗಿ ಬಂದ್ವಿ. ಹಾಯ್ ತೇಜಸ್, ಆಲ್ ಸೆಟ್ ಟು ಗೋ? ಹಾ ಸರ್, ಓಕೆ. ಅಂದಾಗೆ ವೇದಾಂತ್ ಅವರೇ, ಸಮಯ ಆಗ್ತಾ ಇದೆ, ಶಾಸ್ತ್ರ ಶುರು ಮಾಡೋಣವೇ? ಗುರುಗಳೇ, ಇವತ್ತು ಹೇಗಿದ್ರು ಗಣೇಶ ಹಬ್ಬ. ಮೊದಲು ಗಣಪತಿ ಪೂಜೆ ಮಾಡಿ ಆಮೇಲೆ ಶಾಸ್ತ್ರ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡ್ವಿ. ಓ, ಒಳ್ಳೆ ವಿಷಯನೇ. ಪೂಜೆ ಆಗಿಲ್ಲ ಅಂತಂದ್ರೆ ಗಣೇಶನ್ ಪೂಜೆ ಮಾಡೋಣ, ಪ್ರಸಾದ ತಗೊಂಡೆ ಶಾಸ್ತ್ರ ಮುಂದುವರ್ಸೋಣ. ಸರಿ ಗುರು, ಬನ್ನಿ. ಎಲ್ರೂ ನಿಮ್ಮ ಮನೋಸಂಕಲ್ಪ ಕಾರ್ಯಸಿದ್ಧಿಗಾಗಿ, ಉತ್ತರೋತ್ತರ ಅಭಿವೃದ್ಧಿಗಾಗಿ ಮನಸ್ಸಿನಲ್ಲೇ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ಓಂ ಹೇರಂಬಾಯ ನಮಃ. ಓಂ ವಿಕಟಾಯ ನಮಃ. ಓಂ ಪ್ರಮಥಾಯ ನಮಃ. ಓಂ ಪ್ರಥಮ ಪೂಜಿತಾಯ ನಮಃ. ಓಂ ಗೌರಿ ಪುತ್ರಾಯ ನಮಃ. ಓಂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ಎಲ್ಲರೂ ಇದೇ ಮನೆಗೆ ಬಂದು ಒಪ್ಪಿಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ನಾನು ಸುಮ್ಮನೆ ಬಿಡ್ತೀನ? ನಾನಿನ್ನೂ ಬದುಕಿದ್ದೀನಿ ಅನ್ನೋದನ್ನ ಮರಿಬೇಡಿ. ಗಣಪತಿಗೆ ವರಸಿದ್ಧಿ ವಿನಾಯಕ ಅಂತ ಯಾಕೆ ಕರೀತಾರೆ ಅಂದ್ರೆ, ಅವನು ವರಗಳಲ್ಲಿ ಎತ್ತಿದ ಕೈ. ಎಲ್ಲಾ ಸಾಮಾಜಿಕ ವ್ಯವಹಾರಗಳಲ್ಲಿ ಪ್ರಥಮ ಪೂಜಿತ ಅಂತ ಲಂಬೋದರನ್ನ ಪೂಜೆ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಅವನು ಹೆಚ್ಚಿನ ವರ ಕೊಡ್ತಾನೆ ಅಂತ. ಗಣೇಶ ಚತುರ್ಥಿ ಎಂದು ಪೂಜೆ ಎಲ್ಲ ಮಾಡಿ ಅಂದು ಗೊತ್ತೋ ಗೊತ್ತಿಲ್ದೇನೋ ಚಂದ್ರನ ದರ್ಶನ ಮಾಡಿದಾಗ ಅಪಖ್ಯಾತಿ ಅಪನಿಂದನೆ ಬರುತ್ತೆ. ಇದನ್ನ ವಿಮೋಚನೆ ಮಾಡ್ಕೊಳ್ಬೇಕು ಅಂತಂದ್ರೆ ಅವತ್ತು ಶಮಂತಕ ಮಣಿ ಕಥೆಯನ್ನ ಓದಿದಾಗ ಶಾಪ ವಿಮೋಚನೆ ಆಗುತ್ತೆ ಅಂತ ವರಸಿದ್ಧಿ ವಿನಾಯಕ ವರ ಕೊಟ್ಟಿದ್ದಾನೆ. ಎಮರ್ಜೆನ್ಸಿ, ರೆಡ್ ಅಲರ್ಟ್, ಬಿಗ್ ಪ್ರಾಬ್ಲಮ್.
ನೀವ್ಯಾರು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಸೊಸೆಗೋಸ್ಕರ ನಮ್ಮ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ ಇದೆ, ಅದನ್ನ ಕೊಡ್ಬೋದಾ? ನಿಮ್ ಸೊಸೆಗೆ ನೀವು ಪ್ರೀತಿಯಿಂದ ಕೊಡ್ತೀನಿ ಅಂತ ಹೇಳಿದಾಗ ನಾವ್ ಯಾರು ಬೇಡ. ಈ ತೇಜಸ್ ಯಾಕೆ ನನ್ ಕಡೆ ನೋಡ್ತಾನೆ ಇಲ್ಲ? ಉಂಗುರ ಕೊಡಪ್ಪ. ತಗೊಳಮ್ಮ. ಇಬ್ರು ಉಂಗುರ ಬದಲಾವಣೆ ಮಾಡ್ಕೊಳ್ಳಿ. ಪ್ಲೀಸ್ ಸರ್, ಕಂಪ್ಲೇಂಟ್ ಎಲ್ಲ ಕೊಡಕ್ ಹೋಗ್ಬೇಡಿ. ಇನ್ನು ಮುಂದೆ ಕಣ್ಣು ಕಾಣಿಸ್ಕೊಂಡ್ರೆ ಸಿಗದಾಕ್ಬಿಡ್ತೀನಿ. Just get out. ಅಮ್ಮ, ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸರಿಯಾದ ಸಮಯದಲ್ಲಿ ನೀವು ಮಾತಾಡ್ತಿದ್ದಿದ್ರೆ ನಮ್ಮೆಲ್ಲರಿಂದ ಅದಿತಿ ಜೀವನ ಹಾಳಾಗೋಗ್ತಿತ್ತು.
ಪರವಾಗಿಲ್ಲ ವೇದ, ಅದಿತಿನೂ ನನ್ ಮಗ್ಳೆ. ಅವಳ ಜೀವನ ಹಾಳಾಗುತ್ತೆ ಅಂದ್ರೆ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ನಮ್ ಪುಣ್ಯ ಮದ್ವೆಗ್ ಮೊದ್ಲೇ ಅವನ್ ಯೋಗ್ಯತೆ ಏನು ಅಂತ ಚೆನ್ನಾಗ್ ಗೊತ್ತಾಯ್ತು. ಮದ್ವೆ ಆದ್ಮೇಲೆ ಗೊತ್ತಾಗ್ತಿದ್ರೆ ಏನ್ ಮಾಡಕ್ಕಾಗ್ತಿತ್ತು? ಸುಹಾಸಿನಿ ಯಾರ ಮದುವೆಗೂ ಇಷ್ಟೊಂದು ತಲೆ ಕೆಡ್ಸ್ಕೊಳ್ದೆ ಇದ್ದವಳು ಅದಿತಿ ಮದುವೆಗೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾಳೆ. ಆದ್ರೆ ಈಗ ಯಾಕೆ ಅವಳ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸಿದ್ಲು? ಅದೆಲ್ಲ ಓಕೆ, ಆದ್ರೆ ನನಗ್ ಗೊತ್ತಿರೋ ವಿಷಯ ಇವಳಿಗೆ ಗೊತ್ತಾಯ್ತು. ಇದನ್ನೆಲ್ಲ ಇವಳು ಯಾವಾಗ ತಿಳ್ಕೊಂಡ್ಲು? ಇಲ್ಲ, ಇವಳೇನೋ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ. ಇಲ್ಲ ಅಂದ್ರೆ ಇವಳು ಈ ಎಂಗೇಜ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಕ್ ಸಾಧ್ಯನೇ ಇರ್ಲಿಲ್ಲ. ಇಲ್ಲಿ ಏನೋ ಮಿಸ್ ಹೊಡಿತಿದೆ. ತೇಜಸ್ಗಿಂತ ಡೇಂಜರ್ ಇವಳೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.